ಲೋಕಸಭೆ ಕಲಾಪದಲ್ಲಿ ಗದ್ದಲ ಕೋಲಾಹಲ ಇತ್ತು. ಹಂಗಾಗಿ ಅದನ್ನ 5 ಗಂಟೆಗೆ ಮುಂದಕ್ಕೆ ಹಾಕಲಾಗಿತ್ತು. 5 ಗಂಟೆ ಆಯಿತು. ಈಗ ಕಲಾಪ ಆರಂಭ ಆಗಿದೆ. ಈಗಲಾದ್ರೂ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತಾ ಅನ್ನುವಂತ ಕುತೂಹಲ ಇದೆ. ಚರ್ಚೆ ಮಾಡೋದಕ್ಕೆ तैयार है, फिर भी जानबूझ करके कांग्रेस पार्टी और उसके कुछ साथी जानबूझ करके आज इतना महत्वपूर्ण बिल पे चर्चा होने नहीं दे रहे हैं। मैं बहुत दुखी मन के साथ कह रहा हूँ। पहले दिन तो वो कह रहे थे कि चर्चा करना चाहिए, एग्जाम का मामला है, बच्चों का मामला है। अब जब चर्चा करने के लिए इतना महत्वपूर्ण बिल लेकर के जब आया है, टाइम भी दे चुके हैं 6 घंटे स्पीकर साहब ने, और टाइम देंगे, आप चाहते तो और टाइम देंगे, फिर भी ये कर रहे हैं, ये अच्छा नहीं लग रहे हैं। मैं कांग्रेस के साथियों को कहना चाहता हूँ, ऐसा काम मत कीजिए। ये आपका जो इमेज है बहुत गिर चुका है और बहुत बदनाम होने वाला काम मत कीजिए। पूरा पार्टी एकजुट होकर के हमारे युवाओं का, छात्रों का जिंदगी को ठीक करने के लिए महत्वपूर्ण बिल पे सब हिस्सा लेना चाहिए। मैं फिर से अपील करना चाहता हूँ आपके माध्यम से। थैंक यू सर। माननीय सदन, ये हम बहुत दिन से हम वेट कर रहे हैं इस बिल के लिए। ये युवाओं के भविष्य के लिए है, हमारे देश के युवा के भविष्य के लिए है। आपने भी पूछा चर्चा के लिए, आपने भी पूछा है, जब सरकार तैयार होकर आए हैं चर्चा करने के लिए, बिल आपको एडवांस में सर्कुलेट भी हुआ, बिल का कॉपी एडवांस में आपको सर्कुलेट भी हुआ। हम जानते हैं आप में से कई ऑनरेबल मेंबर्स प्रिपेयर करके आए हैं, डिस्कस करने के लिए प्रिपेयर करने आए हैं। आप नहीं चाहते हैं, आप इस सब्जेक्ट पे चर्चा नहीं चाहते हैं, आप चर्चा नहीं चाहते, चर्चा करना नहीं चाहते हैं। आप इस देश के युवा के भविष्य के लिए चर्चा नहीं करना चाहते हैं, आप नीट के ऊपर चर्चा नहीं करना चाहते हैं, आप इसी तरह हल्ला करना चाहते हैं। हमारे देश के युवाओं के बारे में आप सोचना नहीं चाहते हैं, उनके बारे में चर्चा नहीं करना चाहते हैं। यदि आपको आज चर्चा नहीं करना चाहते हैं, आज अगर आप चर्चा नहीं करना चाहते हैं हमारे देश के युवा के भविष्य के बारे में, मैं सभा की कार्यवाही कल मंगलवार दिनांक 28 जुलाई 2026 को पुनः 11 बजे तक के लिए स्थगित की जाती है। ಎಸ್, ಲೋಕಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಮತ್ತೆ ಗಲಾಟೆ ಗದ್ದಲ ಆಯಿತು. ಸೊ ಹಂಗಾಗಿ ಈ ಒಂದು ಲೋಕಸಭೆಯ ಕಲಾಪವನ್ನ ಮತ್ತೆ ಮುಂದಕ್ಕೆ ಹಾಕಲಾಯಿತು. ನಾಳೆ ಬೆಳಗ್ಗೆ ಮತ್ತೆ ಕಲಾಪ ಆರಂಭ ಆಗತ್ತೆ. ಲೋಕಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಕೋಲಾಹಲ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಗಲಾಟೆ ಗದ್ದಲವನ್ನು ಆರಂಭ ಮಾಡಿದ್ರು. ಮಾತುಕತೆಗೆ, ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಹಂಗಾಗಿ ಅದನ್ನ ಮತ್ತೆ ಮುಂದಕ್ಕೆ ಹಾಕಲಾಯಿತು. ಇಲ್ಲಿ ವಿಪಕ್ಷದವರು ಒಂದು ಅರ್ಥವನ್ನು ಮಾಡ್ಕೊಳ್ಬೇಕು. ಇದೆಲ್ಲ ಪ್ಲಸ್ ಆಗೋದು ಕೇಂದ್ರ ಸರ್ಕಾರಕ್ಕೆ. ನೀವು ಚರ್ಚೆಗೆ ಅವಕಾಶ ಮಾಡಲ್ಲ ಅಂತ ಹೇಳಿದ್ರೆ ಇನ್ನೇನು ಅವರಿಗೆ ಇದೇ ಬೇಕಾಗುತ್ತೆ. ಮತ್ತೆ ಲೋಕಸಭಾ ಕಲಾಪವನ್ನ ಮುಂದಕ್ಕೆ ಹಾಕಲಾಗಿದೆ. ಮತ್ತೆ ಲೋಕಸಭೆಯ ಕಲಾಪ ಈಗ ಮುಂದೂಡಿಕೆ ಆಗಿದೆ. ಈಗ 5 ಗಂಟೆಗೆ ಆರಂಭ ಆಗಿತ್ತು, ಆದ್ರೂ ಕೂಡ ಅವಕಾಶ ಇರಲಿಲ್ಲ. ಚರ್ಚೆ ಮಾಡೋಕೆ ಅವಕಾಶನೇ ಇಲ್ಲ. ಅಲ್ಲಿ ಚರ್ಚೆ ಆದ್ಮೇಲೆ ತಾನೇ ನಿಮ್ಮೆಲ್ಲ ಗಲಾಟೆ ಗದ್ದಲಗಳು. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಲೋಕಸಭೆಯ ಕಲಾಪ ಆರಂಭ ಆಗತ್ತೆ. ನಾಳೆನೂ ಕೂಡ ಆಗಲ್ಲ, ಅದೆಲ್ಲ ಗೊತ್ತಿರುವಂತ ವಿಚಾರ. ಅಂದ್ರೆ ಇಲ್ಲಿ ವಿಪಕ್ಷದವರಿಗೆ ಅಸ್ತ್ರನೇ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಕಟ್ಟಿ ಹಾಕೋಕೆ ಅವರ ಹತ್ರ ಏನು ಇಲ್ಲ ಅಂತ. ಇದರ ಅರ್ಥ ಇವತ್ತಿಗೆ 6ನೇ ದಿನ, ಆದ್ರೂ ಕೂಡ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಅಂತ ಹೇಳಿದಾಗ ಸಮಸ್ಯೆಗಳ ಬಗ್ಗೆ ಎಲ್ಲಿ ಚರ್ಚೆ ಆಗತ್ತೆ? ಅಲ್ಲಿ ಬರೇ ಗಲಾಟೆ ಗದ್ದಲ ಅಂತ ಅಂದಾಗ ಇದರ ಏನ್ ಪ್ರಯೋಜನ ಇದರಿಂದ ಅಂತ. ಆರಂಭ ಆಗಿ ಇವತ್ತಿಗೆ 6ನೇ ದಿನ, ನಾಳೆಯೂ ಕೂಡ ನಡೆಯಲ್ಲ, ಗೊತ್ತಿರುವಂತ ವಿಚಾರ. ಅಂದ್ರೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷದವರಿಗೆ ತಾಕತ್ತಿಲ್ಲ ಅಂತ. ನೇರವಾಗಿ ಯಾವ ಸಬ್ಜೆಕ್ಟ್ ಮೇಲೆ ಚರ್ಚೆ ಆಗಬೇಕು ಅದನ್ನ ಪ್ರಶ್ನೆಗಳ ಮುಖಾಂತರ ಪಾಯಿಂಟ್ ಟು ಪಾಯಿಂಟ್ ಅದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಆ ಕೆಲಸವನ್ನು ವಿಪಕ್ಷದವರು ಮಾಡ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯದೇ, ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದಾರೆ. ನೋಡಿ, ಈಗ ಪದೇ ಪದೇ ಮುಂದಕ್ಕೆ ಹಾಕ್ತಾ ಇರೋದು. ಜ್ವಲಂತ ಸಮಸ್ಯೆ ಇದೆ, ಬರಗಾಲ ಇದೆ, ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ.
ವಿಪರೀತವಾಗಿ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಜನ ಇಲ್ಲಿ ತತ್ತರಿಸಿ ಹೋಗ್ತಿದ್ದಾರೆ, ಏನ್ ಮಾಡಬೇಕು ಅದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಚರ್ಚೆಗೆ ಅವಕಾಶನೇ ಕೊಡ್ತಾ ಇಲ್ಲ ವಿಪಕ್ಷದವರು. ಅಂದ್ರೆ ವಿಪಕ್ಷದವರು ಇದ್ದಿದ್ದು ವೇಸ್ಟ್ ಅಂತ. ಮಸೂದೆ ಅಥವಾ ಈ ಕಲಾಪಗಳು ಆರಂಭ ಆಗೋದು ಯಾಕೆ? ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದಕ್ಕೆ. ಇವತ್ತಿಗೆ 6 ದಿನ. ಆರಂಭದಲ್ಲಿ ಯಾವುದೋ ಜೆನ್ಸಿಗಳದ್ದು ಹೋರಾಟ ಇತ್ತು, ಅಲ್ಲಿ ಒಂದು 2 ದಿನ ಪ್ರತಿಭಟನೆ ಆಯಿತು ಅಂತ ಅನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರು ಕೂಡ 6ನೇ ದಿನ ಆದರೂ ಕೂಡ ಜೆನ್ಸಿಗಳ ಹೋರಾಟ ಒಂದ್ ಕಡೆ ಮುಕ್ತಾಯ ಆಗಿದೆ. ಆದ್ರೂ ಕೂಡ ಕಲಾಪವನ್ನ ನಡೆಸೋದಕ್ಕೆ ವಿಪಕ್ಷಿದರು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಯಾರದು? ಕೇಂದ್ರ ಸರ್ಕಾರದ ಅಲ್ವೇ ಅಲ್ಲ, ತಪ್ಪು ಇರೋದು ವಿಪಕ್ಷದವರದ್ದು. ಅವ್ರು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದನ್ನ ತಾಳ್ಮೆಯಿಂದ ಕೇಳ್ಕೋಬೇಕು. ಆ ಕೆಲಸವನ್ನು ವಿಪಕ್ಷದವರು ಮಾಡ್ತಾ ಇಲ್ಲ. ಇಲ್ಲಿ ಪರೀಕ್ಷಾ ಅಕ್ರಮ ಬಿಲ್ ಬಗ್ಗೆ ಮತ್ತೆ ನಾಳೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಚರ್ಚೆ ಆದ ಬಳಿಕ ಅದನ್ನ ಪಾಸ್ ಮಾಡಬೇಕಾಗತ್ತೆ ಬಿಲ್ ಅನ್ನ. ಚರ್ಚೆಗೆ 10 ಗಂಟೆ ಸಮಯವನ್ನ ಸ್ಪೀಕರ್ ಕೊಟ್ಟಿದ್ದಾರೆ. ನಾಳೆ 10 ಗಂಟೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಚರ್ಚೆ ಆಗತ್ತೆ. ಅಲ್ಲಿ ಬಹುಮತ ಸಿಕ್ತು ಅಂತ ಹೇಳಿದ್ರೆ ಅದು ಬಿಲ್ ಮಂಡನೆ ಆಗತ್ತೆ, ಬಿಲ್ ಪಾಸ್ ಆಗತ್ತೆ. ಆವಾಗ ಕಾನೂನು ರೂಪದಲ್ಲಿ ಬರುತ್ತೆ. ಪ್ರಮುಖವಾಗಿ ಈ ಒಂದು ಹೋರಾಟಗಳೇ ನಡೀತಾ ಇದೆಯಲ್ಲ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವಂತಹ ಹಿನ್ನೆಲೆಯಲ್ಲಿ, ಸೊ ಹಂಗಾಗಿ ಮಂಡನೆ ಆದರೂ ಕೂಡ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿದ್ರೆ ಬಹುಮತ ಸಿಗಬೇಕು. ಸೊ ಹಂಗಾಗಿ ನಾಳೆ ಆ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ 10 ಗಂಟೆಗೆ ಕರೆದಿದ್ದಾರೆ. 10 ಗಂಟೆಗೆ ಎಲ್ಲರ ಅಭಿಪ್ರಾಯವನ್ನು ಪಡೆಯಲಾಗತ್ತೆ. ನಾಳೆ ಮತ್ತೆ 10 ಗಂಟೆಗೆ ಚರ್ಚೆ ಆಗತ್ತೆ. ಅಲ್ಲಿ ಇರುವಂತ ಎಲ್ಲಾ ಜನರು ಒಪ್ಪಿಗೆಯನ್ನು ಕೊಟ್ಟಿದೆ ಆದಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಕೂಡ ಚರ್ಚೆ ಮಾಡಲಾಗತ್ತೆ. ಅಲ್ಲಿ ಚರ್ಚೆಯಲ್ಲಿ ಎಲ್ರಿಗೂ ಓಕೆ ಆಯಿತು, ಬಹುಮತ ಸಿಕ್ತು ಅಂತ ಹೇಳಿದ್ರೆ ಇದು ಬಿಲ್ ಆಗಿ ಪಾಸ್ ಆಗತ್ತೆ. ಆವಾಗ ಏನೇನು ಕಾನೂನು ಇದೆಯಲ್ಲ ಅದೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಸೊ ಹಂಗಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಸಮಯ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾಳೆಗೆ ಏನಾದರೂ ಅವಕಾಶ ಮಾಡಿಕೊಡುತ್ತಾ? ನಾಳೆಯೂ ಕೂಡ ಕುತೂಹಲ ಇದೆ. ಇನ್ನು ಲೋಕಸಭೆಯಲ್ಲಿ ಪರೀಕ್ಷಾ ಬಿಲ್ ಗೆಲ್ಲಿಸೋದಕ್ಕೆ ಮೋದಿ ಕಡೆಯಿಂದ ಒಂದು ಮಾಸ್ಟರ್ ಪ್ಲಾನ್ ಇದೆ. ಯುವ ಸಂಸದರಿಗೆ ಮುಂದಾಳತ್ವವನ್ನ ವಹಿಸಿರೋದು ಬಿಜೆಪಿ. ಲೋಕಸಭೆಯಲ್ಲಿ ಪರೀಕ್ಷಾ ಬಿಲ್ ಅನ್ನ ಗೆಲ್ಲಿಸೋದಕ್ಕೆ ಮೋದಿ ಕಡೆಯಿಂದ ಮಾಸ್ಟರ್ ಪ್ಲಾನ್ ಇದೆ. ಯುವ ಸಂಸದರಿಗೆ ಮುಂದಾಳತ್ವವನ್ನ ಈಗ ಎನ್ಡಿಎ ವಹಿಸಿದೆ. ಸೊ ಹಂಗಾಗಿ ವಿಪಕ್ಷಗಳ ಮೇಲೆ ಯುವ ನಾಯಕರನ್ನ ಈಗ ಎನ್ಡಿಎ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಯುವಕರನ್ನ ಸೆಳೆಯುವಂತ ಪ್ರಯತ್ನ ಆಗತ್ತೆ ಅನ್ನುವಂಥ ಕುತೂಹಲ ಇದೆ. ಪ್ರಮುಖವಾಗಿ ಭಾಷಣಕಾರರ ಪಟ್ಟಿಯಲ್ಲಿ ಬಾನ್ಸುನ್ ಸ್ವರಾಜ್, ಶ್ರೀಕಾಂತ್ ಶಿಂದೆ, ಬೆಂಗಳೂರು ದಕ್ಷಿಣ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ, ಅನುಪ್ರಿಯಾ ಪಟೇಲ್, ಟಿಡಿಪಿಯ ಲಾವು ಶ್ರೀಕೃಷ್ಣ ದೇವರಾಯಲು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಹಂಗಾಗಿ ಯುವಕರನ್ನ ಸೆಳಿಬೇಕು, ಜೆನ್ಜಿಗಳದ ಸಮಸ್ಯೆ ಏನು, ಅವರ ಪರವಾಗಿ ನಾವು ನಿಲ್ಬೇಕಾಗತ್ತೆ. ಹಂಗಾಗಿ ಹೊಸ ಮುಖಗಳಿಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಸೊ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಇಲ್ಲಿ ಯುವ ಸಂಸದರು ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಇಲ್ಲಿ ಆ ಪಟ್ಟಿಯಲ್ಲಿ ಇರೋದು ಬಾನ್ಸೂರ್, ಸ್ವರಾಜ್, ಶ್ರೀಕಾಂತ್ ಶಿಂದೆ, ಆಮೇಲೆ ನಮ್ಮ ಬೆಂಗಳೂರು ದಕ್ಷಿಣ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಈ ಒಂದು ಪಟ್ಟಿಯಲ್ಲಿದ್ದಾರೆ. ಕಾದು ನೋಡಬೇಕು. ಈಗಾಗಲೇ ಆರಂಭದಲ್ಲಿ ಅಂದ್ಕೊಂಡಿದ್ರು ಕೇಂದ್ರ ಸರ್ಕಾರ ಯುವಕರಿಂದ ಏನ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಜಿರಳೆ ಅಂತೇಳಿ ಏನ್ ಮಾಡಿದ್ರು ಅನ್ನೋದು ಅವರಿಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಹಂಗಾಗಿ ಮತ್ತೆ ಆ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಯುವಕರನ್ನ ಸೆಳೆಯೋದಕ್ಕೆ ಯುವ ಮುಖಗಳಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ.